ಇವ್ರು ಯಾಕೆ ಇಟ್ಟೊತ್ನಾಗ ಫೋನ್ ಮಾಡವ್ರೆ? ಸಹನವ್ರೆ ಏನಾಯ್ತು? ಹುಷಾರಾಗಿದ್ದೀರ ತಾನೆ? ಯಾಕ್ರಿ ಹಿಂಗೆ ಹೇಳ್ತಿದ್ದೀರಾ? ನಿಜ ಹೇಳಿ. ನಾನು ಸಂದಾಗಿ ಇವನಿ, ನಂಗೆ ಏನೂ ಆಗಿಲ್ಲ. ಸುಮಾ ಇವನನ್ನ ಫೋನ್ ಮಾಡಿದ್ಲ? ನನಗೆ ಗೊತ್ತು, ಅವಳೇ ಇವನನ್ನ ಹೇಳಿರ್ತಾಳೆ. ಹಾಗಿದ್ರೆ ಏನೋ ಆಗಿದೆ ಅಂತ ಅರ್ಥ. ಅಯ್ಯೋ ರೀ, ಅವಳ ತುಂಟಾಟದ ಬಗ್ಗೆ ನಿಮಗೆ ಗೊತ್ತಲ್ಲ. ಸುಮನ್ ಕಾಲೇಜ್ ಹೆಂಗೈತೆ, ಅವಳು ಹುಷಾರಾಗಿ ಅವಳ ಅಂತ ಅವ್ವ ಅವಳನ್ನ ವಿಚಾರಿಸ್ಕೊಂಡು ಹೋಗೋಕೆ ಬಂದಿದ್ಲು. ಬಂದು ಬಿರ್ನೆ ಹೊಂಡ್ಬಿಟ್ಲು. ನಾವು 3 ಜನ ಹೆಣ್ಮಕ್ಳು ಮನೆಯಾಗಿದ್ದಾಗ ನಮ್ಮ ಕೈಲಾಗಿದ್ದ ಸಹಾಯನ ಮಾಡ್ತಿದ್ವಿ. ಆದ್ರೀಗ ಅವನ ಆರೋಗ್ಯ ಸರಿಯಿಲ್ಲ, ಮೆಸ್ ನೋಡ್ಕೋಬೇಕು, ಎಲ್ಲ ಒಬ್ಳೆ ಹೆಂಗೆ ನಿಭಾಯಿಸ್ತಾಳು ಅಂತ ಆತಂಕ ಆಯಿತು. ಆ ಸಂಕಟಕ್ಕೆ ಅಳು ಬಂತು, ಹತ್ಬಿಟ್ಟೆ. ಅದನ್ನ ನಿಮ್ತವು ಹೇಳೋಳೆ. ಹಾ, ಅತ್ತೆ ಬಗ್ಗೆ ಯೋಚನೆ ಮಾಡಿದ್ರೆ ನನಗೂ ಬೇಜಾರಾಗತ್ತೆ. ಆದ್ರೆ ಅತ್ತೆ ವೀಕ್ ಅಲ್ಲ, ಎಲ್ಲದನ್ನು ನಿಭಾಯಿಸುವಂತ ಶಕ್ತಿ ಅತ್ತೆ ಖಂಡಿತ ಇದೆ ಸಹನವ್ರೆ. ನೀವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬಿಡಿ. ಅಲ್ಲಿ ಕಂಟಿ, ಸ್ನೇಹ, ಪುರುಷಿ ಎಲ್ಲರೂ ಇದ್ದಾರೆ ಅವ್ರನ್ನ ನೋಡ್ಕೊಳಕ್ಕೆ. ನೀವು ಆರಾಮಾಗಿರಿ. ಆಯ್ತು ರೀ, ನೀವು ಈ ಕಡೆ ಗಮನ ಕೊಡದೆ ಅಲ್ಲಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಸರಿ, ಏನಾದರೂ ಇದ್ರೆ ದಯವಿಟ್ಟು ನನ್ನ ಹತ್ರ ಹೇಳ್ಕೊಳ್ಳಿ ಪ್ಲೀಸ್. ನಿಮ್ತವ ಅಲ್ದೆ ಮತ್ತೆ ಇನ್ಯಾರ ತವ ಹೇಳ್ಕೊಳ್ಳಿ. ಇದೇ ನಂಬಿಕೆ ಮೇಲೆ ನಾನು ನಿಮ್ಮ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ, ಸರಿನಾ? ಸರಿ. ಆಮ್ಯಾಕೆ ದಸರಾಜಕ್ಕೆ ಯಾವ ಪೆಸಲ್ ಕಿಲಾಸು ಮಡಿಕಳ್ದೆ ಅಷ್ಟೂ ದಿನಾನು ನೀವು ಇಲ್ಲೇ ಇರ್ಬೇಕಾಯ್ತಾ? ಸರಿ ಆಯ್ತು. ಸರಿ, ಮಡಗ್ಲಾ? ಬಾಯ್. ಓ, ದೇವಿಪುರದ ಮಹಾರಾಣಿಗೆ ಎಚ್ಚರ ಆಗೋಯ್ತೆ? ಯಾಕವಿ ಈ ನಡುವೆ ಕೆಲಸ ಮಾಡೋದು ಕಲ್ತ್ಬಿಟ್ಟೆ? ಇಲ್ಲಿ ಕೆಮ್ಮಿದ್ದು ಅಲ್ಲಿ ಗಂಟ ಕೇಳೋಂಗೆ ಯಾಕೆ ಮಾಡ್ತಿದ್ಯಾ? ಪಾಪ ಅವರು ಮನೆ ಬಿಟ್ಟು ಯಾರೂ ಇಲ್ಲದೆ ಅವರೊಬ್ಬರೇ ದೂರ ಅವ್ರೆ. ಈ ಇಸಿ ಎಲ್ಲ ಏಳು ಅಗತ್ಯ ಐತೆನವಿ. ಅಕ್ಕ, ನಿನಗೆ ಭಾವನ ಮೇಲೆ ಪ್ರೀತಿ ಇದೆ, ಒಪ್ಕೋತೀನಿ. ಆದರೆ ಅದಕ್ಕಿಂತ 2ರಷ್ಟು ಪ್ರೀತಿ, ಕಾಳಜಿ ನನಗೆ ನಿನ್ನ ಮೇಲಿದೆ. ನಾವು ಚಿಕ್ಕವರಿದ್ದಾಗ ಅವ್ವ ಬೆಳಗಿನ ಜಾವನೇ ಎದ್ದು ಮೆಸ್ ಕೆಲ್ಸಕ್ಕೆ ಹೋದಾಗ ನಾನು ನಿದ್ದೆಗಣ್ಣಲ್ಲಿ ಎದ್ದು ಅವ್ವ ಅಂತ ಅಳುವಾಗ ನೀನು ನನಗೆ ಅವ್ವನಷ್ಟೇ ಪ್ರೀತಿ ಕೊಟ್ಟಿದ್ಯಾ. ಅವ್ವನ ಥರನೇ ಮಡ್ಲಲ್ಲಿ ಮಲಗಿಸ್ಕೊಂಡು ಲಾಲಿ ಹಾಡಿದ್ಯಾ. ನನ್ನ ಅಪ್ಪನ ಥರನೇ ನೋಡ್ಕೊಂಡಿರೋ ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನಗೆ ತಡ್ಕೊಳಕ್ಕಾಗತ್ತಾ ಹೇಳು? ಮಮ್ಮಿ ಇಷ್ಟೆಲ್ಲ ಮಾಡಿದ್ರು ನೋಡ್ಕೊಂಡು ಸುಮ್ಕಿದ್ಯಲ್ಲ, ನಿನ್ಗೇನು ಅನ್ಸಕ್ಕೆ ಅಲ್ವಾ? ಪಾಪ ಪುಟ್ಟವ್ವ ನೋಡಿ ಎಷ್ಟು ಕಷ್ಟ ಪಡ್ತಾವಳೆ ಅಲ್ಲಿ. ಒಳ್ಳೆಯವ್ರಿಗೆ ಕಾಲ ಇಲ್ಲ ಕಲ, ಏನ್ ಮಾಡಕ್ಕಾಯ್ತದ? ಏನ್ ಮಾಡೋದು ಅಂದ್ರೆ ಏನಾನ ಮಾಡ್ಲೇಬೇಕು, ಮಮ್ಮಿನ ತಡಿಬೇಕಷ್ಟೇ. ನಿನ್ನಿಂದ ಡ್ಯಾಡಿ ಇದೆಲ್ಲ ಆಗಿದ್ದು, ಇದಕ್ಕೆಲ್ಲ ನೀನ ಮುಖ್ಯವಾದ ಕಾರಣ. ಏಯ್, ಹ್ಞೂ ಮತ್ತೆ ಅಲ್ಲ, ಅವ್ವ ಕಷ್ಟ ಪಡ್ತಾ ಇರೋದಕ್ಕೆ ನೀನ ಮುಖ್ಯವಾದ ಕಾರಣ. ನಿನ್ ಕೈಲಿ ಆಗಕ್ಕಿಲ್ಲ ಅಂದ್ರೆ ಹೇಳ್ಬಿಡು ಡ್ಯಾಡಿ, ಈಗಲೇ ಹೋಗಿ ನಾನೇ ಮಮ್ಮಿದವ ಮಾತಾಡ್ತೀನಿ. ಏಯ್, ಸುಮ್ಕೆ ನಿಂತ್ಕೊಳ. ನೀನ್ ಮಾತಾಡಿದ್ರೆ ಭೂಕಂಪ ಒಬ್ಬ ದೊಡ್ಡದಾಯ್ತದೆ. ಮತ್ತೇನ್ ಮಾಡೋದು? ನಾ ಮಾತಾಡ್ತೇನೆ. ಮಮ್ಮಿ ತವನ ಅಲ್ಲ, ಪುಟ್ಟ ಬಿತ್ತವ. ಅಲ್ಲೋಗಿ ಏನ್ ಮಾತಾಡ್ತೀಯ ಡ್ಯಾಡಿ? ಸಮಸ್ಯೆ ಇರೋದು ಇಲ್ಲಿ ಸರಿ ಮಾಡು ಫಸ್ಟು. ಅದು ದಿಟನೆಯ ನೋಡ, ಸಮಸ್ಯೆ ನಾವು ಸ್ವಲ್ಪ ದಿನಕ್ಕೆ ಮಟ್ಟಕ್ಕೆ ಎತ್ತಾಳೆ ಹಾಕಮ್ಮ, ಪರಿಹಾರ ಆಮೇಲೆ ಹುಡ್ಕೊಂಡ್ರಾಯ್ತು. ಡ್ಯಾಡಿ, ನೀನ್ ಏನ್ ಹೇಳ್ತಿದ್ಯಾ ಅಂತ ನಂಗೆ ಅರ್ಥ ಆಯ್ತಲ್ಲ, ಆದ್ರೆ ಏನೋ ಹೇಳ್ತಿದ್ಯಾ ಅಂತ ಅರ್ಥ ಆಯ್ತೈತೆ. ಸರಿ, ಸದ್ಯಕ್ಕೆ ಸಮಸ್ಯೆನ ಹೆಂಗ್ ತಳ್ಳಾಕೋದು? ಅದು ಏನು ಅಪ್ಪ ಮಗ ಇಬ್ರುವೆ ಗುಟ್ಟಾಗಿ ಮಾತಾಡ್ತಿದ್ದೀರಾ? ಗುರ್ತಿ ಅಂತಂದ್ರೆ ರಜೆ ಅವನ್ಗೆ ಜೀವನದ ಪಾಠ ಹೇಳ್ತಾ ಇದ್ದೆ ಅಷ್ಟೇ. ರಾಜೆ, ಏನ್ ನೀನ್ ಇವತ್ತು ಹಾ? ಏನು ಏನ್ ನೀನ್ ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ ಅಂತ? ಬಂದು ಹೇಳ್ತೀನಿ ಇರು. ಏನ್ ಮಾತಾಡಕ್ಕೆ ನೀವು ಅಲ್ಲಿ
ಅವ್ರು ಗುರಾಯಿಸಿದ್ರೆ ಮೀಟ್ರಿ ಅಪ್ಪ ಆಗೋಯ್ತದ ಕಣೋ. ಅಲೋ ನಂಜವ್ವ, ಏನ್ ಮಾಡೋದು, ಯೋಚನೆ ಮಾಡೋದು ಬಿಟ್ರೆ ಬೇರೆ ಏನ್ ಕೆಲಸ ಇದೆ ನನಗೆ. ಯೋಚನೆ ಮಾಡಿ ನಿನ್ ತಲೆ ಕೂದಲಿನ ಯಾಕೆ ಹಣ್ಣು ಮಾಡ್ಕಂತೀಯ? ಆ ಕೆಲಸ ನನಗ್ ಬಿಡು. ಇವತ್ ನಾನ್ ಮಾಡಿರೋ ಕೆಲ್ಸಕ್ಕೆ ಬಂಗಾರಮ್ಮನ ಮನೆಯಲ್ಲಿ ಇವತ್ತೇ ದೀಪಾವಳಿ ಶುರುವಾಗಿರ್ತೈತೆ. ಅಂಥದ್ದೇನ್ ಮಾಡಿದ್ಯವ? ಹೇಳಣ್ಣಯ್ಯ. ಅಮ್ಮ ಏನೋ ಕಾಬ್ದಾಗ ಮಾತಾಡೋಣ, ನೀನು ಬೇಸರ ಮಾಡ್ಕೊಬಿಡವ, ಎಲ್ಲ ಸರಿಯಾಗ್ತದೆ. ನಾನು ಇದೀನ ತಂಗ್ಯವ. ಯಾರೇನೇ ಮಾಡಿದ್ರು ಅವಾಗ ಒಬ್ಬದೆ ಏನೂ ಬದಲಾಗಲ್ಲ ಅಲ್ವಾ ಅಣ್ಣಯ್ಯ? ಇದ್ರಲ್ಲಿ ಚಂದ್ರದ್ದು ಏನೂ ತಪ್ಪಿಲ್ಲ ಅಂತ ಹೇಗೆ ಹೇಳೋದು? ಇಷ್ಟು ದಿನ ಕಾದಿದ್ ನಮ್ಗೆ ಕೊನೆಗೆ ಸಿಕ್ತಿರೋದು ಇಷ್ಟೇನಾ? ನೆನೆಸ್ಕೊಂಡ್ರೆ ಅಳು ಬರ್ತಿದೆ ಅಣ್ಣಯ್ಯ. ಅಳ್ಬೇಡ ತಂಗ್ಯವ, ನಾನು ಹೇಳಿದ್ನಲ್ಲ, ಅಪ್ಪ ಸ್ನೇಹನ್ ಮೇಕಿರೋ ಕೋಪಕ್ಕೆ ಹಿಂಗೆ ಮಾತಾಡೋಲ್ಲ ಅಷ್ಟೇ. ಯಾಕೋ ನಂಬಿಕೆನೆ ಸತ್ತೋಗ್ತಿದೆ. ಎಲ್ಲ ಸರಿ ಹೋಯ್ತು. ಅವ್ವನೇ ಹೇಳಿದ್ಲು ನಂಜ ಮತ್ತೆ ಜೈಲಿಂದ ಬಂದ್ಮೇಲೆ ನಮ್ಮಿಬ್ರನ್ನ ಒಂದ್ ಮಾಡ್ತೀನಿ ಅಂತ. ಅವ್ರು ಯಾರೋ ಅವ್ರನ್ನ ಜೈಲಿಂದ ಬಿಡಿಸಿದ್ರೆ ಇದ್ರಲ್ಲಿ ಚಂದ್ರು ಏನ್ ಮಾಡಕ್ಕಾಗತ್ತ ಅಣ್ಣಯ್ಯ? ಬಿಡಣಯ್ಯ, ನಂದಿದ್ದಿದ್ದೆ ಗೋಳ್ಕತ್. ಸ್ನೇಹನೂ ಬೇಜಾರ್ ಮಾಡ್ಕೊಂಡಿರ್ತಾಳೆ. ನೀನ್ ಹೋಗ ಅವಳನ್ನ ಸಮಾಧಾನ ಮಾಡು. ಹೋಗಣ್ಣಯ್ಯ, ಹೋಗು. ಏಯ್ ನಿಂತ್ಕೊಳ್ಳಿ, ಇನ್ನು ನನ್ನ ಮ್ಯಾಕ್ ಕೋಪವ? ಯಾಕಾರ ಇವಳು ಹೊಟ್ಟೆಗೆ ಹುಡ್ತೆ ಅಂತ ಅನಿಸ್ತೈತ? ಅನ್ಕ ಆದ್ರೆ ನೀನ್ ಯಾಕೆ ನನ್ನ ಹೊಟ್ಟೆಗೆ ಹುಡ್ತೆ ಅಂತ ನನ್ಗೆ ಯಾವತ್ತೂ ಅನ್ಸುತ್ತೆ. ಸುಳ್ಳು. ನಿನ್ಗೆ ಯಾವ ಸಂಬಂಧನೂ ಬೇಕಾಗಿಲ್ಲ. ಯಾರ ಭಾವನೆಗಳಿಗೂ ನಿನ್ ಬೆಲೆನೂ ಕೊಡಕ್ಕಿಲ್ಲ. ನಿನಗ್ ಬೇಕಾಗಿರೋದೆಲ್ಲ ನೀನ್ ಹಠ ಸಾಧಿಸೋದು, ಬಂಗಾರಮ್ಮನವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದು ಅಷ್ಟೇ. ಪರವಾಗಿಲ್ಲ ಕಣೆ, ಸಾನೇ ದೊಡ್ಡವಳಾಗ್ಬಿಟ್ಟಿದ್ಯಾ. ಅವನ್ ಮುಂದೆ ಏನೇನೋ ಮಾತಾಡ್ತೀಯ ಅಲ್ವಾ? ಅಣ್ಣಯ್ಯ, ವಸೋದ್ಕೆ ಮನೆ ಕರ್ಕೊಂಡ್ಬರ್ತೀನಿ ಅಂತ ಹೋಗಿದ್ದಲ್ಲ, ಅವ್ರ ಹತ್ರ ಮಾತಾಡ್ದ? ಏನಂದ್ರು? ಬಂಗಾರಮ್ಮನವರು ಒಪ್ಕೊಂಡ್ಬಿಟ್ರಾ? ಹೇಗೆ ಒಪ್ಕೋತಾರೆ? ಇಲ್ಲೊಬ್ಳು ನಿಂತಿದ್ದಾಳಲ್ಲ, ನನ್ನ ಜೀವನನ ಹಾಳು ಮಾಡಬೇಕು ಅಂತಾನೆ ಇದ್ದಾಳೆ. ಇವಳು ಸೇರ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ನನ್ನ ವಸ್ತುನ ಶಾಶ್ವತವಾಗಿ ದೂರ ಮಾಡಬೇಕು ಅಂತ ನೋಡ್ತಿದ್ದಾಳೆ. ಅಣ್ಣಯ್ಯ, ಏನಾಯ್ತು? ಯಾಕೇನು ಮಾತಾಡ್ತಾ ಇಲ್ಲ? ಸುಮ್ಮನೆ ನಿಂತಿದ್ಯಲ್ಲ. ನಾನ್ ಬೇಜಾರಲ್ಲಿದ್ರೆ ಅಣ್ಣಯ್ಯ ಸ್ನೇಹನೂ ಬೇಜಾರಲ್ಲಿರ್ತಾರೆ. ನನ್ನಿಂದ ಅವ್ರ ಖುಷಿನ ಯಾಕೆ ಹಾಳು ಮಾಡ್ಕೋಬೇಕು? ಇರ್ಲಿ ಮಿಸ್, ನಾನು ಕಟ್ಕೋತೀನಿ. ಶ್ರೀ, ಸುಮ್ನಿರಿ, ನಾನ್ ಕಟ್ತಿಲ್ವಾ? ಅಲ್ಲ ಬೇಡ ಮಿಸ್, ನಾನು ಕಟ್ಕೋ. ಅಣ್ಣಯ್ಯ, ನಾನು ಆಮೇಲೆ ಬರ್ತೀನಿ. ಅದಕ್ಕೆ ಬನ್ನಿ, ನೋಡಿ ನಿಮ್ಮ ಅಣ್ಣಯ್ಯ ಪೆಟ್ ಮಾಡ್ಕೊಂಡ್ ಬಂದಿದ್ದಾರೆ. ಹೌದಾ ಅಣ್ಣಯ್ಯ, ಏನಾಯ್ತು? ಏನು ಆಗಿಲ್ಲ ತಂಗ್ಯವ. ನನ್ನಿಂದ ಈ ಮನೇಲಿ ಯಾರೂ ಊಟ ಮಾಡಿಲ್ಲ. ಅವನ್ ಕರೆಯೋ ಧೈರ್ಯ ಅಂತೂ ನನಗಿಲ್ಲ. ಅಟ್ಲೀಸ್ಟ್ ನೀವಾದ್ರೂ ಬನ್ನಿ, ಊಟ ಮಾಡೋಣ. ಇಲ್ಲ ಬೇಡ ತಂಗ್ಯವ, ನಂಗೆ ಯಾಕೋ ಹಸಿವಿಲ್ಲ. ನಂಗೂ ಬೇಡ ಅದಕ್ಕೆ, ನೀವು ಮಾಡಿ. ಸರಿ, ನೀವಿಬ್ರು ಬರ್ಲಿಲ್ಲ ಅಂದ್ರೆ ನನಗೂ ಬೇಡ. ಇರಿ, ನಾವು ಬರ್ತೀವಿ. ಶ್ರೀ, ಬನ್ನಿ. ನೋಡಿದ್ಯಾ ಸ್ನೇಹ,
ನಾನು ಕರೆದ್ರೆ ಅಣ್ಣಯ್ಯ ಬರಲ್ಲ. ತಂಗಿವ ತಮಾಷೆ ಮಾಡಿದೆ ಅಣ್ಣಯ್ಯ. ಬನ್ನಿ. ಏನೇ ಆಗಲಿ ಅಣ್ಣಯ್ಯನ ಮತ್ತು ಅದಕ್ಕೆನ ಒಂದು ಮಾಡಲೇಬೇಕು. ಅದಕ್ಕೆ ಸಂತೋಷವಾಗಿರೋಕ್ಕೆ ನಾವು ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿರ್ಬೇಕು. ಊಟಕ್ಕೆ ಬನ್ನಿ ಶ್ರೀ. ಅದಕ್ಕೆ ನೀವು ಕೂತ್ಕೊಳ್ಳಿ. ಬೇಡ ಬೇಡ, ನೀವಿಬ್ರು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಏನ್ ಬೇಡ, 3 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಕೂತ್ಕೊಳ್ಳಿ. ಯಾವ ತಾಯಿ ತಾನೇ ತನ್ನ ಮಗಳನ್ನ ಕೊಡಕ್ ಇಷ್ಟಪಡ್ತಾಳೆ ಹೇಳಿ? ಆದ್ರೂ ಅವ್ವ ಒಂದೊಂದ್ಸಲ ಕೋಪದಲ್ಲಿ ಮಾತಾಡ್ಬಿಡ್ತಾಳೆ. ಈಗ ಅವ್ವನ್ಗೆ ನಿನ್ ಮೇಲೆ ಚಂದ್ರು ಮೇಲೆ ಕೋಪ. ಅದು ಅಲ್ಲದೆ ಅವ್ರ ಮಾತ್ ಮೀರಿ ನಾನು ಚಂದ್ರು ಮೀಟ್ ಮಾಡಕ್ ಹೋದ್ನಲ್ಲ. ಚಂದ್ರಬಾಬು ಅಂತ ಒಬ್ಬ ಮೊದಲು ಮಾತು ಆಡ್ತಿರ್ಲಿಲ್ಲ, ಆದ್ರೆ ಈಗ ಮಾತಾಡೋ ಗಂಟನ ಬಂದೈತೆ. ಎಲ್ಲ ಸರಿ ಹೋಯ್ತೈತೆ ತಂಗಿವ. ಏನ್ ಪ್ರಯೋಜನ ಅಣ್ಣಯ್ಯ? ಮೊದ್ಲಿಕ್ಕಿಂತ ಕೋಪ ಇನ್ನೂ ಜಾಸ್ತಿ ಆಗ್ತಿದ್ಯಲ್ಲ. ಅದಕ್ಕೆ ಇನ್ನೊಂಚೂರು ಬಡ್ಸ್ಕೊಳ್ಳಿ. ಬೇಡ, ನನಗ್ ಸಾಕು. ಅಣ್ಣಯ್ಯ, ತಿನ್ನ ಕಷ್ಟ ಆಗ್ತಿದೆ ಅನ್ಸತ್ತೆ. ಏನ್ ಪರವಾಗಿಲ್ಲ ತಂಗಿವ. ನಾನು ಇಲ್ಲಿಂದ ಹೋದ್ರೆ ಸ್ನೇಹನೇ ಅಣ್ಣಯ್ಯಂಗೆ ತಿನ್ನಿಸ್ಬೋದು ಅನ್ಸತ್ತೆ. ಸರಿ, ನನಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಸರಿ ಅದಕ್ಕೆ. ಶ್ರೀ, ತುಂಬಾ ಕಷ್ಟ ಆಗ್ತಿದ್ಯಾ? ಹಂಗೇನಿಲ್ಲ ಮಿಸ್. ಇರಿ, ನೀವು ತಿನ್ಬೇಡಿ, 1 ನಿಮಿಷ ಇರಿ ಅಂದ. ಕಾಲೇಜ್ಗೆ ಹೋಗಕ್ಕಿಲ್ಲ ಅಂದೋನು ಕಾಲೇಜ್ ಹೋಗ್ತೀನಿ ಅಂತ ಶುರು ಹತ್ಕೊಂಡಿದ್ಯಾ, ಒಳ್ಳೆ ಕೆಲಸ. ಆದರೆ ಹೇಯ್, ಮೊದಲನೇ ದಿನ ಕಾಲೇಜ್ಗೆ ಹೋಯ್ತಿದ್ಯಾ, ಹಿಂಗೆ ಗಡಿಗೆ ಮುಖ ಇಟ್ಕೊಂಡವ್ರು ಚೆನ್ನಾಗಿರ್ತದೇನಾ? ಹೋಗಿ ದೇವ್ರಿಗೆ ಅಡ್ಡ ಬಿದ್ದು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಕಾಲೇಜ್ಗೆ ಹೋಗಿ. ಡ್ಯಾಡಿ, ಕಣ್ ಮುಂದೆ ನೀನೇ ನಿಂತಿದ್ಯಾ, ನಿನ್ಕಿಂತ ಯಾವ ದೇವ್ರು ಬೇಕು? ನಿನಗೆ ಕೈ ಮುಗಿ ಕೇಳ್ಕತೀನಿ, ಹೇಳಿದ ಕೆಲಸ ಮಾಡಿಕೊಡು. ಕಲ್ತ್ಬಿಟ್ಟೆಕಲ್ಲ, ಬದುಕ್ತೀಯ ಜೀವನದಾಗೆ. ಈಗ ವಿಷಯ ತುಂಬ ಮುಖ್ಯ ಐತೆ. ಕಾಲೇಜ್ನಾಗೆ ಹೆಣ್ಮಕ್ಳು ಸಂದಾಗ ಓದ್ತಾರೆ, ನೀನು ಗಂಡು. ನೀನು ಹೆಂಗಿರ್ಬೇಕು ಅಂದ್ರೆ, ಓ, ನೀನ್ ನನ್ನ ಕಾಲೇಜಿಗೆ ಕಳಿಸ್ತಿರೋದು ಹೆಣ್ಮಕ್ಳ ಮ್ಯಾಗ ಸವಾಲ್ ಗೆಲ್ಲಕ್ಕ? ಪ್ರಸಾದ ಅಂದ್ರೆ ಪ್ರಮಾದ ಅಂತೀಯಲ್ಲೋ. ಒಲೆ, ನೀನು ಕಾಲೇಜ್ಗೆ ಹೋಗೋ ನನ್ನ ಕೆಲಸ ಮಾಡ್ಕೋತೀನಿ. ನಿನ್ ಕೆಲ್ಸನ? ಅದಕ್ಕಲ್ಲ, ಅದು ಇದೇ ಮಾತಾ? ಮಾತಂದ್ರೆ ಮಾತು. ಹಂಗಾರೆ ಒಂದ್ ಕೆಲಸ ಮಾಡು, ಈಗಲೇ ಮಮ್ಮಿ ತಾವ ಹೋಗ್ಬಿಟ್ಟು ಪುರ್ಸಿನ ನಾನೇ ಕಾಲೇಜಿಗೆ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ ಬಾ. ಇಬ್ರು ಒಟ್ಟಿಗೆ ಹೋಗುಮ. ಮಮ್ಮಿ ಬರೋದು ನಂಗೆ ಇಷ್ಟ ಇಲ್ಲ ಡ್ಯಾಡಿ. ಈ ಕೆಲಸ ನನ್ನ ಕೈಲಾಗಲ್ಲಪ್ಪ. ಏನ್ ಡ್ಯಾಡಿ ನೀನು? ನಾನೇನು ಇನ್ನೂ ಚಿಕ್ಕ ಹುಡುಗನ ಮಮ್ಮಿ ಕಾಲೇಜ್ ಗಂಟೆ ಬಂದ್ಬಿಟ್ಟು ಬಿಟ್ಬಿಟ್ಟು ಬರಕ್ಕೆ? ಅಲ್ವೋ, ನಿನ್ನ ಜೀವನದಲ್ಲಿ ಮೊದಲನೇ ದಿನ ಕಾಲೇಜ್ಗೆ ಹೋಗ್ತಾ ಇದ್ದೆ. ನಿನ್ನ ಜೀವನದ ಮೊದಲನೇ ಗುರು ನಿಮ್ಮಮ್ಮ. ಅವಳು ನನ್ನ ಕಾಲೇಜ್ ಗಂಟೆ ಬಿಟ್ಟರೆ ನಿನ್ಗೇನ ಕಷ್ಟ, ಏನೋ ತಪ್ಪದ್ರಾಗೆ? ನನ್ನ ಜೀವನದ ಮೊದಲನೇ ಗುರು ನೀನೇ ಡ್ಯಾಡಿ.
ಆಟೋನೆಲ್ಲ ಫೀಲ್ ಆಗಬೇಡ. ಆದ್ರೂ ಇಂಥ ತಪ್ಪನ ಮಾಡಬಾರ್ದು ಅಂದ್ಬಿಟ್ಟು ನೀನೇ ನಿನ್ ತಪ್ಪಿಗೆ ಎಕ್ಸಾಂಪಲ್ ಆಗ್ಬಿಟ್ಟಲ್ಲ ಡ್ಯಾಡಿ. ಅದಕ್ಕೆ ಪುರ್ಸಿ ಆಯ್ತಲ್ಲ, ಹ್ಞೂ ಮಮ್ಮಿ. ತಡ ಆಯ್ತದೆ, ಬಿದ್ರೆ ಬಾರ್ಲಾ. ಪುರ್ಸೆ, ಈಗ ನಿಮ್ಮ ಮಮ್ಮಿ ತವ ನಾಜೂಕಾಗಿ ನಾಟಕ ಮಾಡು, ಒಳ್ಳೆ ಹುಡುಗನ ಥರ ಆಡೋ. ಆವಾಗ ನಿಮ್ಮ ಮಮ್ಮಿ ನೀನು ಹೇಳಿದ ಮಾತನ್ನ ಹೆಂಗ್ ಕೇಳ್ತಾಳೆ ನೋಡ್ತಾ. ಹಂಗ ಡ್ಯಾಡಿ, ಇನ್ಯಾಕೆ ನೋಡ್ತಿರೋ? ಈಗ ನಿಮ್ಮ ಮಮ್ಮಿ ಜೊತೆ ಕಾಲೇಜ್ಗೆ ಹೋಗ್ತಿಯಲ್ಲೋ, ಅವಳನ್ನ ಹೊಗಳ್ಕೊಂಡು ಹೋಗು. ಕಾಲೇಜ್ ಬರೋದೇ ಗೊತ್ತಾಗಿಲ್ಲ, ಆಮೇಲೆ ನೋಡು ನಿಮ್ಮ ಮಮ್ಮಿ ಹೆಂಗ್ ಬದಲಾಗಿರ್ತಾಳೆ ಅಂತ. ಹೌದಾ ಡ್ಯಾಡಿ? ನಾನು ಕಾಲೇಜ್ಗೆ ಹೋಗ್ತಿರೋದೆ ಪುಟ್ಟವನಿಂದ. ಅವನ್ನ ಮಾತಾಡ್ಸ್ಕೊಂಡು ಹೋಗುಮ ಅನ್ಕೊಂಡೆ. ಇವಾಗ ಮಮ್ಮಿ ಬರ್ತೀನಿ ಅಂದ್ರೆ ಅದಕ್ಕೆ ಕೊಕ್ಕೆ ಬೀಳ್ತದೆ. ನೆನೆ ನಡೆದಿರೋ ವಿಷಯನೆಲ್ಲ ಸ್ನೇಕ್ ಅಂತವ ಹೇಳುಮ ಅನ್ಕೊಂಡೆ. ಆದ್ರೆ ಅವ್ವ ಬಿಡ್ಲಿಲ್ಲ. ಪಾಪ ಅವ್ವ ಯಾರ ಸಹಾಯನೂ ಇಲ್ಲದೆ ಏನ್ ಮಾಡ್ತಾಳೋ ಹೆಂಗ್ ಮಾಡ್ತಾಳೋ. ಬೇಸ್ ಮಾಡಿದೆ. ಅನುಭವ ಅನ್ನೋದು ಹಿರಿತನದಿಂದ ಬರ್ತದೆ ಅನ್ನೋ ಮಾತು ಒಂದೊಂದು ಕಿತ್ತ ಸುಳ್ಳಾಗೋಯ್ತದೆ. ನಾನು ಯೋಚನೆ ಮಾಡಬೇಕಾಗಿರೋದನ್ನ ಈ ವಯಸ್ಸಲ್ಲಿ ನೀನು ಯೋಚನೆ ಮಾಡ್ತೀನಿ. ಇದಕ್ಕೆಲ್ಲ ಕಾರಣ ಪುಟ್ಟವನೇ ಡ್ಯಾಡಿ. ನೋಡ, ಅದನ್ನ ನಾನು ನೋಡ್ಕೊತೀನಿ. ನಡಿ. ಲೋ 200 ಆಯ್ತು, ಎದ್ದಳು, ಲೆಕ್ಕ ಬರಲ್ವಾ? ದಂಡ ಹೊಡಿಯೋದೇನ್ ಕಸರತ್ ಅನ್ಕೊಂಡ್ಬಿಟ್ಟಿದೀಯಾ? ಸಾಕ್, ಎದ್ದಳು. ಓಹ್, ಮುಗ್ದೋಯ್ತಾ? ಯಾಕೆ ಗೊತ್ತಾಗಿಲ್ವಾ ನಿಂಗೆ? ನನಗ್ ಶುರು ಮಾಡಕ್ ಮಾತ್ರ ಗೊತ್ತು, ಲೆಕ್ಕ ಹಾಕಂಗ್ ಕೆಲ್ಸ ಮಾಡಕ್ಕೆ ನನಗ್ ಬರಕಿಲ್ಲ. ಲೆಕ್ಕ ಕಲಿಬೇಕು ಮರಿ, ಇಲ್ಲ ಸೋಲೋದನ್ನ ಹೆಂಗ್ ಲೆಕ್ಕ ಮಾಡಿಕೊಂತೀಯ? ಕರೆಕ್ಟ್ ಕಾರಣ. ನೀನ್ ಏಟ್ಕಿತ ಸೋಲ್ತೀಯ ಅಂತ ಎಣ್ಸ್ಕೊಳಕ್ಕಾದ್ರೂ ಲೆಕ್ಕ ಕಲಿಬೇಕಾಯ್ತದೆ. ಅವನಿಗೆ ಯಾಕೆ ಲೆಕ್ಕ ಮಾಡ್ತೀಯ? ಸುಮ್ಮನೆ ನಿಂತ್ಕೊಳ್ಳ. ನೀನ್ ನೋಡಿದ್ರೆ ನನಗೆ ಹಳೆ ಶಿಷ್ಯ ಒಬ್ಬ ಜ್ಞಾಪನೆ ಬರ್ತಾನೆ. ಅವನು ಹೊರಟ, ಲೆಕ್ಕ ಬರ್ತಿರ್ಲಿಲ್ಲ. ಯಾರು ಉಸ್ತಾದ್? ಅದು ಬಿಡು, ಮದ್ವೆ ಆಗಿ ಹಾಳಾದ. ನಾನಂಗಲ್ಲ ಉಸ್ತಾದ್. ಈಗ ನನ್ ಗುರಿ ಒಂದೇ ಕಡೆ ಐತೆ. ಅವತ್ತೇನೋ ತೆಪ್ಪಾಗೋಯ್ತು, ಆದ್ರೆ ಇನ್ ಮುಂದೆ ತೆಪ್ಪಾಗ್ದಿದ್ದಂಗೆ ನಾನ್ ನೋಡ್ಕೊತೀನಿ. ಓ ಹೌದಾ? ಇವಾಗ ನನ್ನ ಮೇಲೆ ಗೆದ್ಬಿಡ್ತೀಯಾ? ಅದು ಅಕ್ಕಾಡಕ್ಕೆ ಇಳಿದ್ಮೇಲೆ ಗೊತ್ತಾಯ್ತದೆ. ಉಸ್ತಾದ್ ನೀವು ಅನ್ನಿ. ನೋಡ್ಲಾ ಕಂಟಿ, ಇದೇ ನೀನಿ ಕೊನೆ ಅವಕಾಶ. ನೀನು ಎಂತ ಪೈಲ್ವಾನ ಅನ್ನೋದನ್ನ ಸಾಬೀತ್ ಮಾಡ್ಲಾ. ಜಯ ಆಂಜನೇಯ. ಎಕ್ಸ್ಕ್ಯೂಸ್ ಮೀ ಸರ್, ಸುಮಾರನ್ನ ಯಾರೋ ನೋಡಕ್ ಬಂದಿದ್ದಾರೆ. ಸುಮಾ? ಅಕ್ಕ, ಇದೇನಕ್ಕ ಸಡನ್ ಸರ್ಪ್ರೈಸು? ಹೇಗಿದೀಯ ರಾಜ್ಕುಮಾರಿ? ಇಂಗ್ಲಿಷ್ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಕಷ್ಟ ಆಗ್ತಿದ್ಯಾ? ಇಲ್ಲ ಅಕ್ಕ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೀಗೆ ಅಲ್ವಾ. ಲೆಕ್ಚರರ್ಸ್ ತುಂಬಾ ಬೇಗ ಹೇಳ್ಕೊಡ್ತಿದ್ದಾರೆ. ಅವ್ರ ಸ್ಪೀಡಲ್ಲಿ ನಾನು ಓಡ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ಎಲ್ಲ ಅಭ್ಯಾಸ ಆಗುತ್ತೆ, ತಲೆ ಕೆಡ್ಸ್ಕೊಬೇಡ. ನೀನೇನಕ್ಕ ನನ್ನ ನೋಡಕ್ಕೆ ಇಷ್ಟು ದೂರ ಬಂದ್ಯಾ? ಹೇ ಇಲ್ಲ, ಕಾಲೇಜ್ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನ ನೋಡಕ್ಕೆ ಬಂದೆ ಕಣೆ. ಸ್ವಲ್ಪ ನಿನ್ ಡಾಕ್ಯುಮೆಂಟ್ಸ್ ಬೇಕಿತ್ತು. ಡಾಕ್ಯುಮೆಂಟ್ಸಾ? ಎಜುಕೇಶನ್ ಲೋನ್ಗೆ ಅಪ್ಲೈ ಮಾಡ್ಬೇಕಿತ್ತಲ್ವಾ? ಎಷ್ಟು ಬೇಗ ದುಡ್ಡು ಬರುತ್ತೋ ಅಷ್ಟು ಬೇಗ ವಾಪಸ್ ಕೊಡ್ಬೋದು. ಯಾಕಕ್ಕ? ಚಂದ್ರು ಅಣ್ಣಯ್ಯ ದುಡ್ಡು ವಾಪಸ್ ಕೇಳಿದ್ರಾ? ಕರೆಕ್ಟ್ ಅಲ್ವಾ? ನಿಂಗ ವಿಷಯನೇ ಹೇಳಿಲ್ಲ. ಏನು? ನಿನ್ ಕಾಲೇಜ್ ಫೀಸ್ ಕಟ್ಟಿದ್ದು ಚಂದ್ರು ಅಣ್ಣಯ್ಯ ಅಲ್ಲ, ಮತ್ತೆ ಬಂಗಾರಮ್ಮ ಅವರು. ಬಂಗಾರಮ್ಮ ಅವರ? ಇದೆಂತ ಟ್ವಿಸ್ಟ್ ಅಕ್ಕ? ಅವ್ರು ನನ್ ಫೀಸ್ ಕಟ್ಟಿದ್ರಾ? ಇದು ನಿಂಗೆ ಮೊದ್ಲೇ ಗೊತ್ತಿತ್ತಾ? ಇಲ್ಲ, ನನ್ ಚಂದ್ರು ಅಣ್ಣಯ್ಯನೇ ಹೇಳಿದ್ರು. ಅದೆಲ್ಲ ದೊಡ್ಡ ಕತೆ ಬಿಡು. ನಿನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ತಾನೆ? ಆಫೀಸಲ್ಲಿದೆ, ಕೇಳಿದ್ರೆ ಕಾಪಿ ಕೊಡ್ತಾರೆ.
ಅಟೆಸ್ಟೆಡ್ ಕಾಪೀಸೇ ಬೇಕಂತೆ. ಸರಿ ಬಾ. ಅಲ್ಲ ಅಕ್ಕ, ನಿಮ್ ಮತ್ತೆ ಒಳ್ಳೆಯವರ ಕೆಟ್ಟವರ ಅಂತ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ. ಈ ಇನ್ವೆಸ್ಟಿಗೇಷನ್ ಎಲ್ಲ ನಿಂಗೆ ಯಾಕೆ ಬೇಕೀಗ? ನೀನ್ ಬರೀ ಓದೋದ್ರ ಬಗ್ಗೆ ಗಮನ ಕೊಡು. ಬಾ ಆಫೀಸ್ಗೆ ಹೋಗೋಣ. ಮುತ್ತು, ಒಂದೆರಡು ನಿಮಿಷ ನೋಡ್ಕೊತಾ ಇರ್ತೀಯಾ? ಇವತ್ತು ಶಾಂತ ಬೇರೆ ಬಂದಿಲ್ಲ. ಇದು ನನಗೆ ಹೇಳ್ಬೇಕೆ ನೀನು? ಹೋಗಿ ನೋಡ್ಕೋತೀನಿ ಹೋಗು. ನಾನು ನೋಡ್ಕೋತೀನಿ ಹೋಗು. ಈಗ ಅಪ್ಪೆಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಚಟ್ನಿ ಪುಡಿ ಮಾಡಿವ್ನಿ. ಅನ್ನ ಬಿಸಿಯಾಗೈತೆ, ತುಪ್ಪ ಹೊಸಿ ಹಾಕ್ಬಿಟ್ಟು ಕಲಸಿದ್ದೀನಿ. ಆಮೇಲೆ ಕೊಬ್ಬರಿ ಗಸಗಸೆ ಬಾದಾಮಿ ಕಲ್ಸಕ್ರೆ ಹಾಕಿ ಹರಿಯೋರ ಮಾಡಿವ್ನಿ. ಹಾಕದ್ ಬರ್ತದೆ. ನಾನು ಕೆಲಸ ಅದೇ ಬರ್ತೀನಿ. ಹಾಂ, ಯಾಕೆ ಪುಟ್ಟಕ್ಕ ಇವತ್ತು ಬೆಳಗ್ಗೆ ಅಂಗಡಿ ಬಾಗಿಲು ತೆಗ್ದಿರ್ಲಿಲ್ಲ? ಆಫೀಸರ್ ಬಂದು ಅಂಗಡಿ ಓಪನ್ ಮಾಡ್ಬೇಡಿ ಅಂತ ಹೇಳೋದಲ್ಲ, ಅದಕ್ಕೆ. ಆದ್ರೂ ಗಾಡಿ ಮಡಗಿದೆಯಲ್ಲ ಪುಟ್ಟಕ್ಕ, ಇವಾಗ ಏನು ತೊಂದರೆ ಆಗಲ್ವಾ? ಪ್ರಶ್ನೆ ಉತ್ತರ ಎಲ್ಲ ನೀವೇ ಮಾತಾಡ್ಕೊಬಿಡಿ. ಹೋಗಿ ಕೆಲಸ ನೋಡು. ನಾನು ಇವತ್ತು ಕೊಟ್ಟಿದ್ದ ಅಸೈನ್ಮೆಂಟ್ಸ್ನ ಕರೆಕ್ಟಾಗಿ ಮಾಡಿ. ಸಾರಿ, ನಾನು ಸ್ಟೂಡೆಂಟ್ಸ್ ಹತ್ರ ಮಾತಾಡ್ಕೊಂಡು ಬರ್ತಿದ್ದೆ, ನೋಡಲಿಲ್ಲ. ಓಕೆ, ನಾನು ನೋಡ್ಲಿಲ್ಲ. ಐ ಆಮ್ ವಿನುತಾ. ಮುರಳಿ. ಓ, ಮುರಳಿ ಅಂದ್ರೆ ನೀವೇನಾ? ಯಾಕೆ ಕೇಳ್ತಿದ್ದೀರಾ? ಅಲ್ಲ, ನಿಮ್ ಬಗ್ಗೆ ತುಂಬಾ ಕೇಳ್ಪಟ್ಟೆ. ನೀವು ತುಂಬಾ ಇಂಟೆಲಿಜೆಂಟ್, ಸ್ಮಾರ್ಟ್. ಸ್ಟಾಫ್ ರೂಮ್ ಅಲ್ಲ ನಿಮ್ದೇ ಮಾತು. ಹೊಸದಾಗಿ ಸೇರ್ಕೊಂಡಿದ್ದೀರಾ ಅಲ್ವಾ? ಹೌದು. ನಾನು ಅಷ್ಟೇ. ನೀವು ಸೇರ್ಕೊಂಡು 2 days ಆದ್ಮೇಲೆ ಜಾಯ್ನ್ ಆದೆ. ನೀವು ನನ್ನ ಸೀನಿಯರ್. ಲಂಚ್ ಆಸು. ಆಕ್ಚುಲಿ ಈ ಊರಿಗೆ ನಾನು ಹೊಸಬ್ಳು. ನೀವು? ನಾನು ಹೊಸದ. ಲಂಚಿಗೆ ಹೊರಗೆ ಹೋಗ್ತಿದ್ದೀನಿ. ನೀವು ಮನೆ ಊಟನಾ ಅಥವಾ? ಇಲ್ಲ, ನಾನು ಹೊರಗೆ ಮಾಡಬೇಕು. ಓಕೆ, ನಾನು ಜಾಯ್ನ್ ಆಗ್ಬೋದಾ? ಇಫ್ ಯು ಡೋಂಟ್ ಮೈಂಡ್. ಶೋರ್. ಸದ್ಯ ಒಬ್ಬರಾದ್ರೂ ಸಿಕ್ಕದಲ್ಲ ನನಗೆ ಮಾತಾಡಕ್ಕೆ. ಈ ಕಾಲೇಜಲ್ಲಿರೋ ಸ್ಟಾಫ್ ಎಲ್ಲ ನಮ್ಮ ಅಪ್ಪನ ಏಜವರೇ ಇದ್ದಾರೆ. ಸರಿ, ಬನ್ನಿ ಹೊರಡೋಣ. ಸುರೇಶ ಬಸಿ ಬಿರ್ನೆ ಹೋಗ್ಲಾ? ಫೋನ್ ಮ್ಯಾಕ್ ಫೋನ್ ಬರ್ತದೆ. ಹಲೋ ಸಂಪತ್ತಣ್ಣ, ಬರ್ತಾ ಇದೀವಿ ಅನ್ನಲ್ಲ. ನೀವ್ ಸಾಹೇಬ್ರು ಬರ್ತಾರೆ ಅಂತ 7 ಡೇಟ್ಗೆ ಒಂಟ್ ಬರ್ತಾ ಇದೀವಿ. ಕೊನೆಗಳಿಗಿನಾಗೆ ಕುತ್ಕೆ ಮೇಲೆ ಕುಂತ್ಕೊಂಡ್ರೆ ಹೆಂಗೆ? ಬರ್ತಾ ಇದೀವಿ, ಇರ್ರಿ. ಅಮ್ಮವ್ರೆ, ಸಾಹೇಬ್ರು ಇನ್ನೊಂದು 5 ನಿಮಿಷದಾಗ ಬರ್ತಾರೆ. ನೀವಿಲ್ದೆ ಇಲ್ಲಿ ಸಂದಾಕಿರಕಿಲ್ಲ. ಆಯ್ತು, ಬರ್ತಾ ಇದೀವಿ, ಇರಿ ಸಂಪತ್ತಣ್ಣ. ಕೊನೆಗಳಿಗೆನಾಗ ಹೇಳ್ಬಿಟ್ಟು ಹಿಂಗ ಅವಸರ ಮಾಡ್ತಾವ್ರಲ್ಲ. ಬಿರ್ನೆ ಹೋಗ್ಲಾ? ಏಯ್, ಯಾಕ್ಲಾ ನಿಲ್ಲಿಸ್ದೆ? ಯೋನ್ಲ ಆಯ್ತು. ಯೋನಾಯ್ತ್ಲಾ? ಪಂಚರ್ ಆಯ್ತು. ಅಯ್ಯೋ, ಈಗ್ಲೇ ಹಿಂಗಾಗ್ಬೇಕಂತ. ಸರಿ, ಬೇರೆ ಚಕ್ರ ಬದಲಾಯಿಸು. ಕೋದಂಡ, ಬೇರೆ ಗಾಡಿ ತರ್ಸು. ಏಯ್, ದೀಪೋಗ್ರಸ್ತವ, ಬೇಗ ಗಾಡಿ ಕಳ್ಸು. ಏನ ಮನೋಜ್ ಏನ್ ಮಾಡ್ತಾವನೆ? ಸೋಲರ್ಕ್ ಹೋಗೋಣ. ಅಮ್ಮವ್ರೆ, ನೀವೇನ ಕೆಲಸದ ಮೇಲೆ ಕಳ್ಸಿದ್ದೀರಂತೆ? ಆಯ್ತು, ಆ ಮಂಜನ್ ಫೋನ್ ಮಾಡಿ ಬರಕ್ ಹೇಳು. ಆಶ್ರಮಕ್ಕೆ ತಿಂಗಳು ಸಾಮಾನು ಕೊಡಕ್ಕೆ ಕಾರ್ ತಗೊಂಡೋಗೋನೆ. ಬರಕ್ಕೆ ಅರ್ಧ ಗಂಟೆನಾರ ಆಯ್ತದೆ. 10 ನಿಮಿಷ ಬರ್ತೀವಿ, ಇರ್ರಿ. ಆ ಮಡಗಿ ಫೋನ್. ಏ ಸುರೇಶ, ಬಿರ್ನೆ ಚಕ್ರ ಬದಲಾಯಿಸ್ಲಾ? ಗಾಡಿ ತೆಗಿ. ಅಮ್ಮರೇ, ಅದು ಪಂಚರ್ ಆಗಿದೆ. ಕೋದಂಡ, ಯಾರಿಗಾನ ಫೋನ್ ಮಾಡು. ಮಾಡ್ತಾ ಇದೀನಿ ಅಮ್ಮರೇ. ಯಾರನ್ನ ಸಿಕ್ಕ್ರ? ಇಲ್ಲ ಮರೇ, ಪ್ರಯತ್ನ ಪಡ್ತಾ ಇದ್ದೀನಿ. ಅಯ್ಯ ಬಿರ್ನೆ, ಫೋನ್ ಬರ್ತೈತೆ. ಸುರೇಶ,
ಕೋದಂಡ ಕೋದಂಡ ಅವ್ರೆ ಏನಾಯ್ತು? ಪಂಚರ್ ಆಗ್ಬಿಟ್ಟಿತ್ತವ. ಅಮ್ಮವ್ರು ಬೇರೆ ಪಾಲ್ಟಿ ಆಫೀಸ್ ತವ ಬಿರ್ನಿ ಹೋಗ್ಬೇಕು. ಈಗ ಈ ಮಾತ್ಗೆಲ್ಲ ಸಮಯ ಎಲ್ಲೈತೆ? ಯಾರ್ದಾರ ಮಾತಾಡ್ತಿದ್ಯಾ ಕೋದಂಡ? ಮೊದ್ಲು ಗಾಡಿ ಸರಿ ಮಾಡ್ಸು. ಪಾರ್ಟಿ ಆಫೀಸ್ಗೆ ತಾನೆ, ನಾನು ಅದ್ರ ಹತ್ರ ಇರೋ ಇನ್ಸ್ಟಿಟ್ಯೂಷನ್ಗೆ ಹೋಗ್ತಿದ್ದೀನಿ. ನಿಮಗೆ ತೊಂದರೆ ಇಲ್ಲ ಅಂದ್ರೆ ನಾನು ಡ್ರಾಪ್ ಮಾಡ್ಬೋದು. ಯೋನು ಬೇಕಾನಿಲ್ಲ, ನಾವೇ ನೋಡ್ಕೊತೀವಿ. ನೀನ್ ಓಲ್ಡ್ ಅಂತ ಹೇಳು ಕೋದಂಡ. ಹಲೋ, ಇನ್ನು ಎಷ್ಟೊತ್ತಾಗುತ್ತೆ ಮೇಡಮ್ ನೀವು ಬರೋದು? ಯೋ ಬಂದ್ವಿ ಇನ್ನೊಂದು 5 ನಿಮಿಷ ಆಟಯ್ಯ, ಹತ್ರದಾಗೆ ಇದೀವಿ. ಇಲ್ಲಿಂದ ಒಳಗಿನ ರೋಡಲ್ಲಿ ಹೋದ್ರೆ 5 ರಿಂದ 8 ನಿಮಿಷ ಅಷ್ಟೇ. ಆದ್ರೆ ಆ ರೋಡಲ್ಲಿ ಕಾರ್ ಹೋಗಲ್ಲ. ಯೋ ಬತ್ತೀವಿ ನೀರಪ್ಪ, ಮಡಗು ಪೋನು. ಕೋದಂಡ ಆಟೋ ಗಿಟ್ಟ ಸಿಗ್ತವೆ ನನ್ ಮಾಡು. ಈ ರೋಡಲ್ಲಿ ಆಟೋ ಸಿಗೋದು ಕಷ್ಟ. ಅರ್ಜೆಂಟ್ ಅಂತ ಬೇರೆ ಹೇಳ್ತಿದ್ದೀರಾ, ಯೋಚನೆ ಮಾಡಿ. ಅಮ್ಮರೇ, ಸಾಹೇಬ್ರು ಇನ್ನೇನು ಬಂದ್ಬಿಡ್ತಾರೆ. ಅವ್ರು ಬರೋ ಟೈಮಲ್ಲಿ ನೀವಿಲ್ಲ ಅಂದ್ರೆ ತೆಪ್ಪಾಜಾದೆ. ಅಲ್ಲ, ಇದೇ ಸಹಾಯ ಬೇರೆಯವ್ರು ಯಾರಾದ್ರೂ ಮಾಡಿದ್ರೆ ನೀವು ಬೇಡ ಅಂತ ಹೇಳ್ತಿದ್ರಾ? ಹಾಗೆ ಅನ್ಕೊಂಡ್ ಬನ್ನಿ ಅತ್ತೆ. ಬನ್ನಿ ಮೇಡಮ್, ನಾನು ಯಾವುದೋ ಬೇರೆ ಹುಡುಗಿ ಅಂತ ಅನ್ಕೊಂಡೆ. ಬನ್ನಿ, ಪರವಾಗಿಲ್ಲ. ನಾನೇನಿದ್ನ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡಲ್ಲ. ಇವನೇ ಬೈಲಿ ಉಸ್ತಾದ್, ಏನು ಗೆದ್ದೆ ಅಂತ ಬೀಗ್ತಾ ಇದೆಯಾ? ಇಲ್ಲ ಉಸ್ತಾದ್. ದಸರಾ ಕುಸ್ತಿ ಹಿಂಗಿರಕ್ಕಿಲ್ಲ. ಇದಕ್ಕಿಂತ 10 ಪಟ್ಟು ಘಟಾನುಘಟಿ ಪಟ್ಟುಗಳು ನಿನ್ ಸೋಲ್ಸ್ಬೇಕು ಅಂತ ಮುಗಿಬಿದ್ದು ಕಾಯ್ತಾ ಇರ್ತಾರೆ. ಒಂದಾದ್ಮೇಲೆ ಒಂದು ಪಂದ್ಯ ಇರ್ತೈತೆ. ಸುಧಾರಿಸ್ಕೊಳ್ಳೋಕ್ಕೂ ಪುರ್ಸತ್ ಇರಕ್ಕಿಲ್ಲ. ಬರೋ ಪೈಲ್ವಾನ್ಗಳನ್ನೆಲ್ಲ ಚಿತ್ ಮಾಡಿ ಮಣ್ಣು ಮುಕ್ಕಿಸ್ಬೇಕು. ಈ ಒಂದು ಸಣ್ಣ ಪಂದ್ಯದಲ್ಲಿ ಗೆದ್ದಿದ್ದಿ ಅಂತ ಬೀಗಬೇಡ. ನೀನಿನ್ನೂ ಡಾವುಗಳನ್ನ ಕಲಿಬೇಕು. ಸರಿ ಉಸ್ತಾದ್, ನೀವು ಹೇಳ್ಕೊಟ್ರೆ ಕಲಿತೀನಿ. ಆಯ್ತು, ಹೋಗ್ಬಾ. ಅಣ್ಣ, ಎದ್ದ ಕಳೆ ಮುಖದಲ್ಲಿ ಎತ್ತು ಕಾಣ್ತುಂಟು. ಕೈ ಕೊಟ್ಟಿಡು. ಸೂಪರ್ ಅಣ್ಣ. ಇಲಾಖಾ ವಾರ್ ಚಟಾಪಟಿಲಿ ಪೈಲ್ವಾನ್ಗಳೆಲ್ಲ ಮಣ್ಣು ಮುಗ್ಸಾಯ್ತು. ಹಿಂಗೆ ದಸರಾ ಪಂದ್ಯಾವಳಿಲೋ ಗೆಲ್ಲೇಬೇಕಲ್ಲ. ಇಲಾಖಾವಾರು ಅಂದ್ರೆ
ನಮ್ದೇ ಗರಡಿಲಿರೋ ಬೇರೆ ಬೇರೆ ಪೈಲ್ವಾನ್ ಜೊತೆ ಕುಸ್ತಿ ಆಡೋದು. ಬೇಜಾನ್ ತಿಳ್ಕೊಂಡ್ಬಿಟ್ಟಿದ್ಯಾ ಕಣಣ್ಣ ನೀನು. ಹಂಗಲೇ ಈ ಸರಿ ದಸರಾ ಕುಸ್ತಿ ಪಂದ್ಯದಲ್ಲಿ ಗೆಲ್ಲೋಕ್ ನೀನೇ ಅನ್ನೋ. ಮತ್ತೆ ಬುಟ್ಟೆನ ಪುಟ್ಟಮ್ಮೆ, ಇವನು ತೊಂದರೆ ಇಲ್ಲ ತಾನೆ? ಯೋನಯ್ಯ ಹೆಂಗೊಬ್ರು ಹಾಕ ಬಂದಿದ್ಯಾ? ಯಾರಾದ್ರೂ ನೋಡ್ಬಿಟ್ರೆ, ಅದರಲ್ಲೂ ಮುಖ್ಯವಾಗಿ ರಾಜಿ ನೋಡ್ಬಿಟ್ರೆ ಸಾನೆ ಕಷ್ಟ ಆಗೋಯ್ತದೆ. ಅದಕ್ಕೆ ಈಡ್ ದಿಗ್ಲಿರೋನ್ ಮಾಡೋ ಕೆಲ್ಸವೇ ಇದು. ಹೇ, ನಿನ್ ನಂಬ್ಕೊಂಡು ನಾನ್ ಗಾಡಿ ಹಾಕಿವ್ನಲ್ಲ. ನನ್ನ ಧೈರ್ಯ ನೀನೇ. ನಿನ್ ಮುಂದೆ ಬೇರೆ ಯಾರು ನಿಲ್ಲಕ್ ಸಾಧ್ಯ ಹೇಳು? ನಾನು ಕಳಿಸೋರು ಹೆಂಗ್ ಕೆಲಸ ಮಾಡ್ತಾರೆ? ಯಾರಿವ್ರೆಲ್ಲ? ಗಾಡಿ ವ್ಯಾಪಾರಕ್ಕೆ ಇವ್ರನ್ನೆಲ್ಲ ಕಳಿಸಿದ್ಯಲ್ಲ. ಸುಮ್ಕೆ ನೀನ್ ತಲೆ ಕೆಡಿಸ್ಕೋಬೇಡ, ನಾನು ನೋಡ್ಕೋತೀನಿ ಅಂತ ಹೇಳದ್ನಲ್ಲ. ಎಂತೆಂಥ ಘಟಾನ್ಘಟಿಗಳು ನನ್ನ ಬೆಳ್ತದೆಯಾಗ ಅವ್ರೆ ಅಂತ ನಿಂಗೆ ಗೊತ್ತಿಲ್ಲ. ಇಂಥ ಬಾಡಿ ಗಾರ್ಡ್ಗಳಂತ ಕಾಂಟ್ಯಾಕ್ಟು ಈ ಊರ್ನಲ್ಲಿ ನನಗೆ ಬಿಟ್ರೆ ಬೇರೆ ಯಾರಿಗೈತೆ? ನಿಜವೇ, ಅದಕ್ಕೆ ಅಂತ ಆ ಘಟಾನ್ಘಟಿಗಳಿಗೆ ನೀನು ಇಲ್ಲಿ ಬಂದಿರೋದು ಗೊತ್ತಾಗಬಾರ್ದು ಅಂತ ಅಕ್ಕ ಮುಚ್ಕೊಂಬಂದಿದ್ಯಾ? ಹಂಗೆಲ್ಲ ಏನಿಲ್ಲ, ಸುಮ್ಕೆ ಯಾರು ನಿನ್ನ ಬಗ್ಗೆ ಕೆಡ್ದಾಗ ಮಾತಾಡಬಾರ್ದು ಆಟೆ. ಯಾರಿಗೂ ಅಂತ ಯಾಕೆ ಹೇಳ್ತೀಯ? ರಾಜವನ್ ಗೊತ್ತಾಗಬಾರ್ದು ಅಂತ ಹೇಳು. ಅದು ಹೋಲಿ ಬಿಡು, ವಿಚಾರಿಸ್ಕೊಂಡು ಹೋಗೋ ಬುದ್ಧಿ ಆಯ್ತಲ್ಲ. ನಾನು ಸಂಜಿಕೆ ಇನ್ನೊಂದು ಕಿತ ಬರ್ತೀನಿ, ಬರ್ಲಾ? ಹೋಯ್ತಾ ಇದೆಯಾ? ಉಂಡ್ಕೊ ಹೋಗು. ಬೆಳಿಗ್ಗೆ ತಿಂದಿನೇ ಇನ್ನೂ ಅರ್ಗಿಲ್ಲ, ಸಂಜೆ ಬರ್ತೀನಲ್ಲ. ಓಯ್, ನಿಂತ್ಕೊಳ್ಳೆ. ಏನು ಮುಖದಲ್ಲಿ ಲಕ್ಷಣ ಬದಲಾದಂಗಿದೆ? ನಿನ್ ತಂಗಿ ಬಂದ್ ಹೋದ್ಲು ಅಂತ ಧೈರ್ಯನಾ? ಯಾರು ಬಂದು ಬಾಯಿಗೆ ಬಂದಂಗೆ ಮಾತಾಡ್ ಹೋದ್ರು ಅಷ್ಟೇ. ಇದು ನನ್ನ ಮನೆ, ಇಲ್ಲಿ ನಾನು ಹೇಳ್ದಂಗೆ ನಡಿಬೇಕು. ನಿನ್ ತಂಗಿ ಸಪೋರ್ಟಿಗಿದ್ದಾಳೆ ಅಂತ ಏನಾದ್ರೂ ಬಾಲ ಬಿಚ್ಚಕ್ ನೋಡಿದ್ರೆ ಆ ಬಾಲಕ್ಕೆ ದಬ್ಬೆ ಹಾಕಿ ಕಟ್ಟಕ್ಕೂ ಬರತ್ ನಂಗೆ. ನಿಮಗ್ ನಾನು ಆ ಶ್ರಮ ಕೊಡಕ್ಕಿಲ್ಲ ಅತ್ತೆಮ್ಮ. ಓಹೋ, ಮಾತಲ್ಲಿ ಯಾಕೋ ಕೊಂಕು ಕಾಣಿಸ್ತಿದ್ಯಲ್ಲ? ಚೆ ನಿಮ್ ಮುಂದೆ ನಿಮ್ಗಿಂತ ಕೊಂಕು ಮಾತಾಡಕ್ ನಂಗೆ ಬರಕ್ಕಿಲ್ಲ ಅತ್ತೆಮ್ಮ. ಓಹೋ, ಅದೆಷ್ಟು ಆಡ್ತೀಯೋ ಆಡೆ. ನನ್ನ ಮಗ ನಿನ್ನ ಕಡೆ ಇದ್ದಾನೆ ಅನ್ನೋ ಧೈರ್ಯ ಅಲ್ವಾ ನಿನ್ಗೆ? ನೋಡ್ತಾ ಇರೋ, ಅವನೇ ನಿನ್ನ ನೀನ್ ಅವನಿಗೆ ಸರಿಯಾದ ಜೋಡಿ ಅಲ್ಲ ಅಂತ ಕುತ್ತಿಗೆ ಹಿಡಿದು ಈ ಮನೆಯಿಂದ ಹೊರಗೆ ಹಾಕ್ತಾನೆ. ಅವನನ್ನ ನಿನ್ನಿಂದ ದೂರ ಮಾಡಿದ ಉದ್ದೇಶನೇ ಅದು. ಅವನಿಗೂ ಹೊರಗಡೆ ಪ್ರಪಂಚ ಗೊತ್ತಾಗ್ಲಿ, ಈ ಹಳ್ಳಿ ಗುಗ್ಗು ಯಾವ ರೀತಿಯಿಂದನೂ ಸರಿ ಜೋಡಿ ಅಲ್ಲ ಅನ್ನೋದು ಅರ್ಥ ಆಗ್ಲಿ ಅಂತ. ಅವ್ರಂಗ್ ಮಾಡಕ್ಕಿಲ್ಲ. ಮಾಡೋ ಹಾಗೆ ನಾನ್ ಮಾಡ್ತೀನಿ ಕಣೆ. ನಿನ್ನ ಈ ಮನೆಯಿಂದ ಓಡಿಸೋದಕ್ಕೆ ಏನೆಲ್ಲ ಮಾಡ್ಬೇಕೋ ಎಲ್ಲ ಮಾಡ್ತೀನಿ. ಈಗ ಅದ್ ಯಾವ ತಂಗಿ ಹತ್ರ ಧೈರ್ಯ ತಗೋತ್ಯೋ ತಗೋ. ಅಲ್ಲಣ್ಣ, ಅತ್ತೆ ಸೊಸೆ ಹೋಗಿ ಸ್ಯಾನೆ ಓದ್ತಾಯ್ತು, ಇನ್ನೂ ಬಂದಿಲ್ಲ. ಏನಣ್ಣ ಕಿರ್ಕ್ ಆಗೋಯ್ತಾ ಹೆಂಗೆ? ಲೇ ಸುಮ್ಕಿರ್ಲ, ಹಂಗೆಲ್ಲ ಆಗಿರಕ್ಕಿಲ್ಲ. ಅಣ್ಣ, ಅವನಿಗೊಂದ್ಸಲ ಫೋನ್ ಮಾಡು. ಏನಾಯ್ತಣ್ಣ? ಅವ್ವ ಫೋನ್ ಕಟ್ ಮಾಡ್ಬಿಟ್ರಲ್ಲ. ಹಾಗಾದ್ರೆ ಪಕ್ಕ ಏನೋ ಆಗಿದೆ ಅಣ್ಣ. ಈಗ ಏನಣ್ಣ ಮಾಡೋದು? ಲೈ ಮಿಸ್ಸು ಒಂದ್ಸರಿ ಫೋನ್ ಮಾಡ್ಲಾ? ಮಾಡೋಣ. ಹತ್ತಿರೈತಣ್ಣ. ಲೇ ಇದೇನ್ಲ, ಇಬ್ರು ಕಾಲ್ ಕಟ್ ಮಾಡ್ತಾವ್ರೆ. ಏನ್ ವಿಷಯ ಇರ್ಬೋದ್ಲಾ? ಇಸ್ಯಕ್ಕೇನಣ್ಣ 1000 ಇರ್ತೈತೆ. ಇವ್ರ ಇಸ್ಯ ತಿಳ್ಕೊಳಕ್ಕೆ ಕೊಕ್ಕೆಗೆ ಫೋನ್ ಮಾಡ್ತೀನಿ.
ನಾಟ್ ಟಚಬಲ್ ಬರ್ತೈತೆ ಕಣಣ್ಣ. ಅಲ್ಲಿ ನೋಡು ಬಂದ್ರು. ಇದೇನಿಲ್ಲ ಮುಗಿಸಿ ಒಂದೇ ಗಾಡಿನೇ ಹೋಯ್ತಿದೀವಿ ಅಂದ್ರು, ಈಗ ನೋಡ್ರೆ ಬೇರೆ ಬೇರೆ ಬರ್ತವ್ರೆ. ಯಾಕಣ್ಣ ಯೋಚನೆ ಮಾಡ್ತೀಯಾ? ಎದುರಿಗೆ ಬಂದವರಲ್ಲ, ಕೇಳು. ಓಕೆ, ಇದೇನಣ್ಣ ಇಬ್ರು ಒಂದೇ ಗಾಡಿಲಿ ಹೋಗಿ ಡಿವೈಡ್ರಿಗೆ ಹೊಡ್ಕೊಂಡ್ರೆ ಹೆಂಗೆ? ಒಬ್ರು ಆ ಕಡಿಕೆ, ಒಬ್ರು ಈ ಕಡಿಕೆ. ಸುನಾಮಿ ಹೋದಂಗೆ ಹೋಯ್ತವ್ರೆ. ಏನ್ ಸ್ನೇಹ ಇಷ್ಟೊಂದು ಖುಷಿಯಲ್ಲಿದ್ಯಾ? ವಿಷಯ ಗೊತ್ತಾದ್ರೆ ನಿಮ್ಗೂ ಖುಷಿ ಆಗತ್ತೆ. ಅವ್ವ ನಿನ್ ಜೊತೆ ಚೆನ್ನಾಗಿ ಮಾತಾಡಿದ್ಲಾ? ಅಯ್ಯೋ, ನನ್ನ ವಿಷಯ ಅಲ್ಲ ಅದಕ್ಕೆ. ಇವತ್ತು ಅಣ್ಣಯ್ಯನ ಬರ್ತ್ಡೇ. ನಾನಂತೂ ನನ್ನ ವಿಷಸ್ನ ಮೆಸೇಜ್ ಮಾಡಿಬಿಟ್ಟೆ. ನೀವು ಯಾಕತ್ಗೆ? ನೀವು ಮರ್ತೋದ್ರಾ? ನಾನು ಈ ದಿನ ಮರೆಯಕ್ ಸಾಧ್ಯನೇ ಇಲ್ಲ ಸ್ನೇಹ. ಪಡೆದುಕೊಳ್ಳೋದ್ಕಿಂತ ಕಳ್ಕೊಂಡಿದ್ದೆ ಜಾಸ್ತಿ. ಯಾಕತ್ಗೆ? ಏನಾಯ್ತು? ಇವತ್ತಿನ ದಿನ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಚಂದ್ರು ಹತ್ರ ಹೇಳ್ಕೊಂಡಿದ್ದೆ. ಆದ್ರೆ ನಿನಗೆ ಗೊತ್ತಾ ಸ್ನೇಹ, ನಾನು ಚಂದ್ರು ಕೊಟ್ಟಿದ್ ಯಾವ ಮಹತ್ವ ಉಳಿಸ್ಕೊಳಕ್ಕಾಗಿಲ್ಲ. ಮದ್ವೆಲಿ ಜನ್ಮ ಜನ್ಮದಲ್ಲೂ ನಿನ್ ಜೊತೆಲಿ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಅದು ಈ ಜನ್ಮದಲ್ಲೇ ಆಗಿಲ್ಲ. ಮಗು ಕೊಡ್ತೀನಿ ಅಂದೆ, ಆಗಿಲ್ಲ. ಒಳ್ಳೆ ಹೆಂಡ್ತಿನೂ ಆಗಕ್ಕಾಗಿಲ್ಲ. ಕೊನೆ ಪಕ್ಷ ಇವತ್ತಿನ ದಿನ ಚಂದ್ರನ್ ಮೀಟ್ ಮಾಡಿ ವಿಶ್ ಮಾಡೋಣ ಅಂದ್ರೆ ಅವ್ವ ಒಪ್ಪಲ್ಲ. ಎಲ್ಲ ಇದ್ದು ಏನೂ ಇಲ್ಲ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ ನನ್ನ ಬದುಕು. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಇವತ್ತು ನೀವು ಅಣ್ಣಯ್ಯಂಗೆ ವಿಶ್ ಮಾಡ್ತೀರಾ? ಇಲ್ಲ, ನನಗೆ ಫೋನಲ್ಲಿ ವಿಶ್ ಮಾಡೋ ಮನಸ್ಸಿಲ್ಲ. ಫೋನಲ್ಲ, ಅವನ್ನ ನೇರವಾಗಿ ಭೇಟಿಯಾಗಿನೇ ವಿಶ್ ಮಾಡ್ತೀರಾ. ನಿಮ್ನ ಅಣ್ಣಯ್ಯನ ಹತ್ರ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಅವ ಕೇಳಿದ್ರೆ ನಾನು ನೋಡ್ಕೋತೀನಿ. ನೀವು ರೆಡಿಯಾಗಿ ಅಂತ ನಾನು ಹೇಳಿದ್ನಲ್ಲ, ಬೇಗ ಬೇಗ ರೆಡಿ ಆಗ್ಬಿಡಿ. ಇವತ್ತು ನಿಮಗೂ ಮತ್ತೆ ಅಣ್ಣಯ್ಯಂಗೂ ಸಂತಸದ ದಿನ. ಶ್ರೀ, ಬೇಗ ರೆಡಿಯಾಗಿ. ಎಲ್ಲಿಗೆ ಮಿಸ್ಸು? ಎಲ್ಗೆ ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ ಶ್ರೀ, ಇವತ್ತು ಅಣ್ಣಯ್ಯನ ಹುಡ್ದಬ್ಬ ಅಂತ. ನಾವೆಲ್ಲರೂ ಡೈರೆಕ್ಟ್ ಆಗಿ ಹೋಗಿ ಅವನ್ನ ಭೇಟಿ ಮಾಡಿ ವಿಶ್ ಮಾಡಿ ಬರೋಣ. ನಾವೆಲ್ಲ ಅಂದ್ರೆ ನೀವು, ನಾನು ಮತ್ತೆ ವಸು ಅದಕ್ಕೆ. ಇಲ್ಲ, ನಾನು ಬರಕಿಲ್ಲ. ಬರಲ್ವಾ? ಯಾಕೆ ಬರಲ್ಲ? ಹೌದು, ಯಾಕೆ ಅವಾಗ್ಲಿಂದ ಗೋಡೆನ ನೋಡ್ಕೊಂಡು ಮಾತಾಡ್ತಿದ್ದೀರಾ? ನಾನು ಇಲ್ಲಿದ್ದೀನಿ. ಗೋಡೆ ಬಣ್ಣ ನೆನ್ನೆನೂ ಇದೆ ಇತ್ತು ಅಂತ ಅನುಮಾನ ಬಂತು, ಅದಕ್ಕೆ ನೋಡ್ತಾ ಇದ್ದೆ. ಶ್ರೀ, ನಾನು ವಸು ಅದಕ್ಕೆ ಇವತ್ತು ಅವನ ಚಂದ್ರು ಅಣ್ಣಯ್ಯನ ಭೇಟಿ ಮಾಡಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ನೀವು ನಮ್ಮ ಜೊತೆ ಬರ್ತಿದ್ದೀರಾ ಅಷ್ಟೇ. ಇಲ್ಲ, ನಾನು ಬಂದ್ರೆ ಉಸ್ತಾದ್ ಬೈತಾರೆ. ಯಾರು ಬೈತಾರೆ? ಯಾರು ಅಂದ್ರೆ ಅದೇ ಹುಡುಗರಿಗೆ ಬತ್ತಿ ಅಂತ ಹೇಳ್ಬಿಟ್ಟಿದ್ದೆ. ಅದು ಅಲ್ಲದೆ ಅದಕ್ಕೂ ಮುಖ್ಯವಾದ ಕೆಲಸ ಬೇರೆ ಐತೆ. ನಾನು ಈಗ ಹೋಗ್ಬೇಕು ಮಿಸ್ಸು. ಬಾವಂಗೆ ನನ್ನ ಕಡೆಯಿಂದ ಶುಭಾಶಯ ಹೇಳ್ಬಿಡಿ. ನಂಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಶ್ರೀ, ಶ್ರೀ ನಿಂತ್ಕೊಳ್ಳಿ. ಶ್ರೀ, ನನ್ನ ಮಾತು ಕೇಳಿ. ಯಾವಾಗ್ಲೂ ಕೆಲಸ ಅಂತಿರ್ತಾರೆ.
ನೀವೇನ್ ಕೆಲಸ ಮಾಡ್ತೀರಾ ಅಂತ ಜೋರಾಗಿ ಕೇಳಿದ್ರೆ ಬೇಜಾರು ಮಾಡ್ಕೋತಾರೆ ಅಂತ ನಾನು ಕೇಳ್ತಾ ಇಲ್ಲ. ಅದೇನ್ ಕೆಲಸ ಅಂತ ಒಂದ್ ದಿವಸ ತಿಳ್ಕೊತೀನಿ. ನೀವು ಕೊಟ್ಟಿರೋ ಲೆಕ್ಕಪತ್ರನೆಲ್ಲ ನೋಡ್ತಾ ಇದ್ದೀನಿ, ಸರಿಯಾಗಿಲ್ಲ. ಇನ್ನೊಂದು ಕಿತ್ತ ನೋಡ್ಬಿಟ್ಟು ಕಳಿಸಿ. ಆ ದುಡ್ಡು ಈ ವರ್ಷ 10ನೇ ತರಗತಿನಾಗೆ ತೇರ್ಗಡೆ ಆದವ್ರಿಗೆ ಕೊಡಬೇಕಾದ್ದು. ಸರಿ. ಏನು ವಸು ಆಗ್ಲಿಂದ ಅಲ್ಲೇ ನಿಂತ್ಕೊಂಡು ಏನು ಇಸ್ಯಾ? ಅವ್ವ ಅದು ನಾವು ನೀವು ಎಲ್ಲೋ ತಯಾರಾಗಿ ಹೊಂಟಂಗೈತೆ. ಈಟೊಂದು ಲಕ್ಷಣವಾಗಿ ಕಾಣ್ತಾ ಇದೆಯಲ್ಲವ, ಯಾವನ್ ಸಮಾಚಾರ? ಅತ್ತೆ, ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಹ್ಞೂ ಅವ್ವ, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಮೊದಲೇ ಹೇಳಿದ್ರೆ ನಾನೇ ನಿನ್ನ ಜೊತೆಯಾಗಿ ಬರ್ತಿದ್ನಲ್ಲವ, ಇದೇನು ದಿಢೀರಂತ ದೇವಸ್ಥಾನಕ್ಕೆ? ನಾನೇ ಕರೆದೆ ಅತ್ತೆ. ಇವತ್ತು ವಿಶೇಷವಾಗಿರೋ ದಿನ ಅಂತೆ, ಮನೆಯವ್ರ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರೆ ತುಂಬ ಒಳ್ಳೇದಾಗತ್ತಂತೆ. ಅದಕ್ಕೆ ಆಟೇನ ಬಸ್ಸು? ಇನ್ಯೋ ನಾನು ಹೇಳ್ಬೇಕಾ? ಇನ್ನೇನಿಲ್ಲ ಅವ್ವ, ಇನ್ನೇನಿಲ್ಲ. ಓ ಬನ್ನಿ. ಸರಿ ಅವ್ವ, ಹೋಗಿ ಬರ್ತೀವಿ. ಬಾ ಸ್ನೇಹ. ಬಸ್ಸು ನಿಂತ್ಕ. ನೀವು ಗುಡಿಗೆ ತಾನೇ ಹೋಯ್ತಿರೋದು? ಹೌದು. ಯಾಕವ್ವ? ಮತ್ತೆ ಬರೀ ಕೈನಾಗೆ ಹೋಯ್ತಿದ್ದೀರಾ? ಯಾವ ಪೂಜೆಗೆ ಹಣ್ಣು ಹೂವು ಇವನು ತಗೊಳಕ್ಕಿಲ್ವೇ? ಓಹ್, ಅದು ಗುಡಿ ಹತ್ರನೇ ಸಿಗತ್ತಲ್ವಾ, ಅಲ್ಲೇ ತಗೊಳ್ಳೋಣ ಅಂತ. ತಗೊಳಕ್ ದುಡ್ಡಾಯ್ತಾ? ದುಡ್ಡಿದೆ. ಹೋದಂಡ ದುಡ್ಡು ಕೊಡು. ಮನೆಯವ್ರು ಎಲ್ಲರೂ ಹೆಸರಿನಾಗೂ ಅರ್ಚನೆ ಮಾಡಿಸ್ಕೊಂಬ. ಸರಿ ಅವ್ವ. ಹುಷಾರು. ದೇವ್ರ ಗುಡಿನಾಗೆ ಕಟ್ಟೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೊಂಡು ಕಿಸಿಟ್ಟಿದೆಯಲ್ಲ, ಬುದ್ಧಿ ಏನ್ ಹೇಳಿಲ್ವೇನೆ ನಿಮ್ಮವ್ವ? ಅಲ್ಲ, ನಿಮ್ಮವ್ವ ನೋಡಿದ್ರೆ ಊರ್ ಪಂಚಾಯತಿನಲ್ಲಿ ನಾನೇ ಎಲ್ಲ ನಾನ್ ಮಾಡಿದೆ ನ್ಯಾಯ, ನಾನೇ ಸರ್ವಾಧಿಕಾರಿ ಅಂತ ಮೆರೆಯೋಳು ಮಗಳನ್ನ ಊರ್ ಬಸ್ವಿ ಬಿಟ್ಟವಳೆಲ್ಲ. ಯಾಕೆ ನಿಮ್ಮವನ್ ಬುದ್ಧಿ ನೆಟ್ಕಿಲ್ವೇ? ಇಲ್ಲ ಅವಳೆ ಹೋಗ್ಬಿಟ್ ಬಾರವ ಅಂತ ನಿನ್ನ ಕದ್ದು ಮುಚ್ಚಿಲ್ ಕಳ್ಸವಳ? ಅಮ್ಮ, ಅತ್ತೆ ಬಗ್ಗೆ ಹೊಸ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನ್ ಸುಮ್ಮನಿರಲ್ಲ. ಅಯ್ಯೋ ಮೂದೇವಿ, ನಿನ್ಗೆಲ್ಲ ಬಂತು ದೊಡ್ಡರಾಗ? ಎತ್ತವಂತವ ಇಂತ ಮಾತಾಡ್ತಿದ್ಯಲ್ಲ, ನೀನೊಬ್ಬ ಮಗನ? ಅದು ನನ್ ರಕ್ತ ಹಚ್ಕೊಟ್ಟಿದ್ಯಲ್ಲ ನೀನು? ನೆಟ್ಟಗ್ ಬಾಳ್ವೆ ಮಾಡಕ್ ಬರ್ದಿರೋಳ್ ಮುಂದೆಲ್ಲ ನನ್ ಮಾನ ಕಳಿತಿದ್ಯಲ್ಲ, ನಿನಗಾನು ತಾಯಿಯನ್ನು ಮರವಾದೇ ಬೇಡವಲ್ಲ? ಅಮ್ಮನ ಮರ್ಯಾದಿನ ತುಂಬಾ ಕೊಟ್ಟಾಗಿದೆ, ನೀನ್ ಅದನ್ನ ಉಳಿಸ್ಕೊಂಡಿಲ್ಲ ಅಷ್ಟೇ. ಓ, ಬಂದೇನವ ಬಾವ, ನೀನೇ ಬಾಕಿ ಇದ್ದೆ ನೋಡು. ಅಲ್ಲ ಕಣವ ಸ್ನೇಹ, ನನಗಿಂದ ಸೆಂದಾಗೆ ಬಂಗಾರಮ್ಮನ ಬಗ್ಗೆ ತಿಳ್ಕೊಂಡಿರೋಳು ನೀನು. ನೀನ್ ಹೆಂಗ್ ಮಾಡದ? ನನ್ ಮಗನ್ ಜೊತೆ ಇವಳನ್ನ ಬಾವೆ ಮಾಡಂಗ್ ಮಾಡ್ತೀನಿ ಅಂತ ಆಟ ಬೇರೆ ತೊಟ್ಟಿದ್ಯಂತೆ. ಬೇಡ ಕಣ, ನನಗೆ ನನ್ ಮನೆ ಸೂಗಿಸ್ಕೊಂಡು ನಮ್ ಸಂಸಾರ ನೋಡ್ಕೊಂಡು ಹೋಗೋ ಸೊಸೆ ಬೇಕು. ಹಿಂಗ ಅಹಂಕಾರನ ತಲೆ ತುಂಬಿಸ್ಕೊಂಡಿರೋಳು ಬೇಡ ನನಗೆ. ಸಾಕು, ಇನ್ ಒಂದ್ ಮಾತಾಡಿದ್ರು ಅಮ್ಮ ಅಂತ ನೋಡದೆ ಮಾತಾಡ್ಬೇಕಾಗುತ್ತೆ. ನೀನ್ ಇಲ್ಲಿಗೆ ಯಾಕೆ ಕರೆದಿದ್ದು? ನೀನ್ ಯಾಕೆ ಇಲ್ಲಿಗೆ ಬಂದೆ? ಇದು ಕರ್ಲ ಪ್ರಶ್ನೆ. ಅಲ್ಲೇ ಸುಪ್ನಾತಿ, ಬಿಣ್ಣಾನ್ಗಿತಿ ಕಡೆ ನೀನು. ನನ್ನ ಮಗನೇ ನಾನು ಬೈತಾವನೆ. ಈಗ ನೀನು ಸಮಾಧಾನವಾ?
ಅಲ್ಲ ಯಾವಾಗಿಂದ ಈ ಮನೆ ಬುರ್ ಕೆಲಸ ಮಾಡಕ್ ಶುರು ಮಾಡ್ಕೊಂಡಿದ್ಯಾ? ನಾಚಿಕೆ ಹಾಕಿಲ್ವೇನೆ ನಿನ್ಗೆ? ನಾಚಿಕೆ ಆಗುವಂತ ಬಸವದ್ಗೆ ಏನು ಮಾಡಿಲ್ಲ. ಆ ಲೆಕ್ಕದಲ್ಲಿ ನೋಡಕ್ ಹೋದ್ರೆ ನಿಮಗಾಗ್ಬೇಕು. ವಯಸ್ಸಿಗೆ ಬಂದ್ ಮಕ್ಳನ್ನ, ಅದು ಮದ್ವೆ ಆದವ್ರನ್ನ 10 ಪರ್ಸೆಂಟ್ ಹಿಡ್ಕೋಬೇಕು ಅಂತ ಹೊರಟಿದಿರಲ್ಲ, ದೊಡ್ಡವರಾಗಿ ನಿಮಗ್ ಪ್ರಜ್ಞೆ ಇರ್ಬೇಕು. ಓ ಗಾಡಿ ಇತ್ತ ತಿರಿಕಂತ ಪರವಾಗಿಲ್ಲ ಕಣವ. ಪುಟ್ಟಕ್ಕನಿಗೆ ಸಾಲ ಕೊಟ್ಟೋಳು ಬಂಗಾರಮ್ಮನ ಪರವಾಗಿ ಮಾತಾಡ್ಲೇಬೇಕು. ಮಾತಾಡು ಕೇಳಿಸ್ಕೊತ.